ಎಷ್ಟು ಕೋಟಿ ವರ್ಷದ ಹಿಂದೆ ಭೂಮಿ ಹುಟ್ಟಿತು ಯಾವನಿಗೆ ಗೊತ್ತಿಲ್ಲ, ಸುಳ್ಳು. ಅದೇ ಇನ್ನು ಎಷ್ಟು ಮುಂದೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ನಮ್ಮದು 100 ವರ್ಷದ ಆಯಸ್ಸಿದೆಯಲ್ಲ, ಈ ಅವಧಿನ ನೀವು ಪ್ರಕೃತಿಯ ಆಯಸ್ಸಿಗೆ ನಮ್ಮ ಆಯಸ್ಸನ್ನು ನೀವು ವಿಭಜನೆ ಮಾಡ್ತಾ ಹೋದ್ರೆ, ಭಾಗಾಕಾರ ಮಾಡ್ತಾ ಹೋದರೆ ಮತ್ತೆ ತಿರ್ಗಾ ನೀವು ಭ್ರಮೆಗೊಳಗಾಗ್ತೀರ. ಅಷ್ಟು ಸಣ್ಣ ಸಮಯ ನಮ್ಮದು. ಅಲ್ಲಿಂದ ನಿಮ್ಗೆ ಅಸ್ತಿತ್ವನ ಭಾಳ ದೊಡ್ಡದನ್ನ ಭ್ರಮೆಗಳೆಲ್ಲ ಬೇಡ. ಇಲ್ಲಿ ನಮ್ಮ ಒಳಗಿನ ಅರಿವು ಶುರುವಾದರೆ ಏನು ಕೇಳಿದರೆ ಆ ಅರಿವಿನ ದಿಕ್ಕಿಗೆ ಸಾಕ್ತಾ ಹೋಗ್ಬೋದು. ಪ್ರಕೃತಿ ಸೃಷ್ಟಿ ಮಾಡಿದಷ್ಟು ತನ್ನ ಜೊತೆ ತಗೊಂಡು ಹೋಗುತ್ತೆ. ಈ ಪರಿಸರವನ್ನು ಪ್ರಕೃತಿಯಿಂದ ಮನುಷ್ಯ ಕಾಪಾಡಬೇಕು ಅಂತ ಹೇಳ್ತಾನಲ್ಲ, ಭಾಷಣ ಮಾಡ್ತಾರೆ ತುಂಬ ಜನ. ಪ್ರಕೃತಿಯನ್ನು ಅಷ್ಟು ದುರ್ಬಲವಾಗಿದೆಯಾ? ಯಾಕೆ ನಾನು ಏನು ಹೇಳೋದ್ರಿ, ಪ್ರಕೃತಿಯ ಒಂದು ಕಿಡಿಯನ್ರಿ ನಾವಿನ್ನು ಏನೂ ಅಲ್ಲ ರೀ. ಪ್ರಕೃತಿ ನೋಡುತ್ತೆ. ನೀವೇನು ಪ್ರಕೃತಿಯನ್ನು ನೀವು ಆಳಂಥದ್ದು ಏನಿಲ್ಲ, ತಾನೇನೋ ನೋಡುತ್ತೆ. ಈಗ ಮನುಷ್ಯ ಜಾಸ್ತಿ ಆದ ಅದಷ್ಟನ್ನು ನಾಶ ಮಾಡಿ ಮತ್ತೆ ಕಾಡು ಬೆಳೆಸೋದು ಒಂದು ಕೆಲಸನಂದ್ರೆ ಮತ್ತೆ ಕಾಡೇ ಬೆಳೆಯೋದು ಮನುಷ್ಯ ಸತ್ತೋದ ಮೇಲೆ. ಯಾಕೆಂದ್ರೆ ಭಾಳ ಅವಧಿ ಬೇಕಾ ಈ ನಮಗೆ ಕಾಪಾಡಬೇಕು ಅಂತೇಳಿ ನಮ್ಮ ಆಯಸ್ಸಿಗೆ ಏನೋ ಕೇಳಿ ಪ್ರಕೃತಿ ಇಂಥದ್ದು ಎಷ್ಟೋ ಕಾಲಘಟ್ಟಗಳು ಬಂದು ಹೋಗಿದೆ ನನ್ನ ಲೆಕ್ಕದಲ್ಲಿ. ಹಿಂದುಗಡೆಗೆ ಜನಸಂಖ್ಯೆ ಅಭಿವೃದ್ಧಿಯಾಗಿ ಪ್ರಕೃತಿ ಹಾಳು ಮಾಡಿ ಇವು ಮಾಡಿ ಅನ್ನೋ ಕಾನ್ಸೆಪ್ಟ್ಗಳು ಇವೆಲ್ಲ ಬಂದು ಎಷ್ಟೋ ಕಾಲಘಟ್ಟದಲ್ಲಿ ಹೋಗಿದೆ. ಈ ನಮ್ಮ ಕಾಲಘಟ್ಟದಲ್ಲಿ ಈಗಿದ್ದೀವಿ ಹಂಗೆ ಅನ್ಸುತ್ತೆ. ಉದಾಹರಣೆಗೆ ಹೆಂಗೆ ಅಂತ ಹೇಳಿದರೆ, ಈ ಭೂಮಿಯ ಆಯಸ್ಸಿದೆಯಲ್ಲ, ಭೂಮಿಯ ಆಯಸ್ಸಿಗೂ ಈ ಭೂಮಿ ಎಲ್ಲಿ ಹೆಂಗೆ ಹುಟ್ಟಿತು, ಎಷ್ಟು ವರ್ಷಕ್ಕೆ ಕೆಳಗೆ ಹುಟ್ಟಿತು ಅಂತ ಯಾರಿಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸುಮ್ಮನೆ ಇರೋ ಒಂದು ಅಂದಾಜಿಗೆ ಅವನು ಮೂಗಿನ ನೇರ ಕೇಳೋದು, ಅವನು ಬುದ್ಧಿವಂತ, ಅವನು ಹೇಳಿ ಸಂಶೋಧನೆ ಮಾಡಿ ಅನ್ನೋದು ನನ್ನೊಂದು ಭ್ರಮೆ. ಎಷ್ಟು ಕೋಟಿ ವರ್ಷದ ಹಿಂದೆ ಭೂಮಿ ಹುಟ್ಟಿತು ಯಾವನಿಗೆ ಗೊತ್ತಿಲ್ಲ, ಸುಳ್ಳು. ಗೊತ್ತಾಯ್ತಾ? ಅದೇ ಇನ್ನು ಎಷ್ಟು ಮುಂದೆ ಹೋಗುತ್ತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಗೊತ್ತಾ? ಇನ್ನು ಎಷ್ಟು ಬಿಲಿಯನ್ ಕೋಟಿ ವರ್ಷ ಮುಂದೆ ಹೋಗುತ್ತೋ ಏನು ಅವಧಿ ನಮಗೆ ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ನಮ್ಮದು 100 ವರ್ಷದ ಆಯಸ್ಸಿದೆಯಲ್ಲ, ಈಗ ನಾವು ಬದುಕಿದ್ರೆ ಈ 100 ವರ್ಷನೋ 70 ವರ್ಷನೋ ಒಂದು ನಾವೇನೋ ಒಂದು ಪೂರ್ಣಾವಧಿ ಆಯಸ್ಸು ಅಂತೀವಲ್ಲ, 100 ವರ್ಷನೋ ಏನೋ 120 ವರ್ಷ. ಈ ಅವಧಿನ ನೀವು ಪ್ರಕೃತಿಯ ಆಯಸ್ಸಿಗೆ ನಮ್ಮ ಆಯಸ್ಸನ್ನು ನೀವು ವಿಭಜನೆ ಮಾಡ್ತಾ ಹೋದ್ರೆ, ಭಾಗಾಕಾರ ಮಾಡ್ತಾ ಹೋದರೆ ಮತ್ತೆ ತಿರ್ಗಾ ನೀವು ಭ್ರಮೆಗೊಳಗಾಗ್ತೀರ. ಎಷ್ಟು ಸಣ್ಣ ಆಯಸ್ಸು ಅಂತೇಳಿ ನಿಮ್ಗೆ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ ನಮ್ಮ ಆಯಸ್ಸನ್ನು. ಭೂಮಿ ಆಯಸ್ಸಿಗೆ ನಮ್ಮ ಆಯಸ್ಸನ್ನು ಕಂಪ್ಯಾರಿಟಿವ್ ಮಾಡಿದರೆ ನಿಮ್ಮ ಆಯಸ್ಸು ಎಷ್ಟು ಚಿಕ್ಕದು ಅಂತೇಳಿ ನಿಮ್ಗೆ ಕಂಡುಹಿಡಿಯೋಕ್ಕೆ ಆಗಲ್ಲ. ಮತ್ತು ಭ್ರಮೆಗೊಳಗಾಗ್ತೀರ. ನಿಮ್ಗೆ ಭಾಗಾಕಾರದ ಯಾವುದೇ ಲೆಕ್ಕವೂ ಸಿಗೋದಿಲ್ಲ. ಅಷ್ಟು ಸಣ್ಣ ಸಮಯ ನಮ್ಮದು, ಭೂಮಿ ಆಯಸ್ಸಿಗೂ ನನ್ನ ಆಯಸ್ಸಿಗೂ. ಅಲ್ಲಿಂದ ನಿಮ್ಗೆ ಅಸ್ತಿತ್ವನ ಭಾಳ ದೊಡ್ಡದನ್ನ ಭ್ರಮೆಗಳೆಲ್ಲ ಬೇಡ ಇಲ್ಲಿ. ಯಾಕೆ ಕೇಳಿದರೆ, ನಮ್ಮ ಹೊಟ್ಟೆ ಕರಳೊಳಗೆ ನಾವೇ ಹೇಳ್ತೀವಿ ಕೋಟ್ಯಾನು ಕೋಟಿ ಬ್ಯಾಕ್ಟೀರಿಯಾಗಳು ಇವೆಲ್ಲ ಹುಟ್ಟಿ ಸಾಯ್ತವೆ ಅಂತ. ಅದು ತನ್ನ ದೊಡ್ಡ ಬ್ರಹ್ಮಾಂಡ ಅಂತಲೇ ಹುಟ್ಟಿ ಸತ್ತಿರುತ್ತೆ. ಯಾಕೆ ಸಾಯಬಾರ್ದು? ನಮಗಿದು ಆದಿ ಅಂತ್ಯ ಯಾವುದು ಗೊತ್ತಿಲ್ಲ ತಾನೇ. ಆದಿನೂ ಗೊತ್ತಿಲ್ಲ, ಅಂತ್ಯನೂ ಗೊತ್ತಿಲ್ಲ ತಾನೇ. ಅವು ಸುಮ್ಮನೆ ಒಂದು ಭ್ರಮೆಗೆ ನಾವೇನೋ ವಿಶ್ಲೇಷಣೆ ಮಾಡೋದು ಬಿಟ್ಟರೆ ಮತ್ತು ಅದು ಯಾವುದು ನನಗೆ ಗೊತ್ತಿಲ್ಲ. ಅದೊಂದು ಥರ ವಿಶ್ಲೇಷಣೆ ಮಾಡೋಂಥ ಹಕ್ಕು ನನಗಿಲ್ಲ ಅಂತ. ನನ್ನ ಬದುಕು ನಂದು ಅಷ್ಟೇ. ಅದ್ರ ಬದುಕನ್ನು ಅಷ್ಟೆಲ್ಲ ಅಳತೆಗೋಲುಗಳು ನನ್ನ ಹತ್ರ ಇಲ್ಲ. ಯಾವ ಜೀವಿ ಹತ್ರಲ್ಲೂ ಇಲ್ಲ. ನಾವೇ ಹೇಳ್ತೀವಿ ಸೂರ್ಯ ಸಣ್ಣ ನಕ್ಷತ್ರ, ಭೂಮಿ ಹತ್ರ ಇದೆ, ಇಂಥ ಕೋಟಿ ನಕ್ಷತ್ರ ಇದ್ದಾವೆ ಅಂತ. ಅದು ಎಷ್ಟು ದೊಡ್ಡದು ಹೆಂಗೆ ಅಳಿತೀರಿ? ನೀವು ಹತ್ರ ಯಾವ್ದು ಅಳತೆಗೋಲಿದೆ? ಅದಕ್ಕಾಗಿ ಅವೆಲ್ಲ ಇಲ್ಲ. ಆದಷ್ಟು ನಾವೇನು ಕೇಳಿದರೆ, ನಮ್ಮ ಒಳಗಿನ ಅರಿವು ಶುರುವಾದರೆ ಏನು ಕೇಳಿದರೆ ಆ ಅರಿವಿನ ದಿಕ್ಕಿಗೆ ಸಾಕ್ತಾ ಹೋಗ್ಬೋದು. ಒಳಗಡೆ ಇಳಿಬೋದು ನಾವು. ಇಲ್ಲದ್ರೆ ಇನ್ನೂ ಹೊರಗಡೆ ಬರ್ತೀವಿ. ನಿಮಗೇನಿಲ್ಲ, ಎಲ್ಲ ಆವಿಷ್ಕಾರಗಳು ಏನು ನಾವು ಸೃಷ್ಟಿ ಮಾಡಿದ್ದಷ್ಟು ಕೇಳಿ ನಮ್ಮಂತೆ ಆದ್ಕೊಳ್ಳಿ ಅದಷ್ಟು ನಾಶ ಆಗುತ್ತೆ. ಪ್ರಕೃತಿ ಸೃಷ್ಟಿ ಮಾಡಿದಷ್ಟು ತನ್ನ ಜೊತೆ ತಗೊಂಡು ಹೋಗುತ್ತೆ ಅಷ್ಟೇ. ಇದರಲ್ಲೇನು ವಿಶೇಷ ಏನಿಲ್ಲ. ನಿಮಗೆ ವಿನಾಶಕ್ಕೆ ನಮ್ಗೆ ಆವಿಷ್ಕಾರಗಳು ಬಿಟ್ಟರೆ ಯಾವುದು ಕೇಳಿದರೆ ಪ್ರಕೃತಿಗೆ ಸಂಬಂಧಪಟ್ಟಿದ್ದಲ್ಲ. ಅದು ವಿಕೃತವಾದ ಒಂದು ಸೃಷ್ಟಿ ನಮ್ಮದು ಅಷ್ಟೇ. ಅದು ನಮಗೊಂಥರ ಏನೊಂದು ಸುಖದ ಭ್ರಾಂತಿ ಕೊಡ್ತಾಯಿದೆ. ಪ್ರಾಕೃತಿಕ ನಮ್ಮದು ಯಾವುದನ್ನು ತಿರ್ಚಿಲ್ಲ. ನೀವು ಯಾವುದೇ ವೈಜ್ಞಾನಿಕ ಆವಿಷ್ಕಾರಗಳು ಸಮೇತ ಮನುಷ್ಯನ ಆಯಸ್ಸನ್ನು ನಿಮಗೇನು ತಲೆ ಕೂದಲು ಹಣ್ಣು ಮಾಡೋದು ನಿಲ್ಲಿಸಲ್ಲ, ಉಸಿರಾಟ ಕ್ರಿಯೆ ಮಾಡೋದು ನಿಲ್ಲಿಸಲ್ಲ, ವಂಶಾಭಿವೃದ್ಧಿನ ಬೇರೆ ರೀತಿ ಮಾಡೋಕ್ಕಾಗಲ್ಲ, ಹುಟ್ಟು ಸಾವನ್ನು ಬೇರೆ ರೂಪದಲ್ಲಿ ಮಾಡೋಕ್ಕಾಗಲ್ಲ. ಯಾವ್ದಾರ ಆಗಿದೆ ಅಂದರೆ ಒಂದು ಕಡಲೆಕಾಯಿ ಬೀಜಕ್ಕೇನು ಜೀವ ಕೊಡೋಕ್ಕಾಗಲ್ಲ. ಅಥವಾ ಇನ್ನೊಬ್ಬನ ಹತ್ರ ಆಯಸ್ಸನ್ನು ಈಗೆಲ್ಲ ದೊಡ್ಡ ಶ್ರೀಮಂತರುಗಳು ಇದ್ದಾರಲ್ಲ, ಮಾಸ್ಕೋ ಗೀಸ್ಕೋ ಟ್ರಂಪ್ ಇಷ್ಟೆಲ್ಲ ಹುಚ್ಚರಂಗೆ ಆಡ್ತಾರಲ್ಲ, ಒಂದು 10 ವರ್ಷಕ್ಕೆ ಯಾವಂದಾರು ಒಬ್ಬನ ಆಯಸ್ಸನ್ನು ಕೊಳ್ಬೋದಲ್ಲ. ಟ್ಯಾಕ್ಸಿ ಕತೆ ಮಾತಾಡೋದು ಬಿಟ್ಕೊಂಡ್ಬಿಟ್ಟು ನೀನು ಬಿಡಪ್ಪ, ನೀನು ಒಂದು 10 ವರ್ಷ ನಾನು ದುಡ್ಡು ಕೊಡ್ತೀನಿ, ಆಯಸ್ಸು ಕೊಡೋ ಅಂದವನು ಅವನ ಕೊಳ್ಳೋಕ್ಕಾಗಿದೆ. ಕೊಟ್ಟುಕೊಳ್ಳೋ ವ್ಯವಹಾರ ನಮ್ಮ ಹತ್ರ ಇಲ್ಲ. ಇಲ್ಲಿ ಇದೆಯಾ ನಮ್ಮ ಹತ್ರ?